ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದೆ. ರೇಣುಕಾಸ್ವಾಮಿ ಕೇಸ್ ಟ್ರಯಲ್ ವೇಳೆ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದೆ. ಇದೊಂದೇ ಕಾರಣಕ್ಕೆ ದರ್ಶನ್ಗೆ ಬೇಲ್ ಸಿಗೋದಿಲ್ವಾ ಬೇಗ ಅನ್ನುವಂಥ ಪ್ರಶ್ನೆ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಬೆಳವಣಿಗೆ ನಡೆದಿದೆ. ರೇಣುಕಾಸ್ವಾಮಿ ಕೇಸ್ ಟ್ರಯಲ್ ವೇಳೆ ಸ್ಫೋಟಕ ಬೆಳವಣಿಗೆ ಇಲ್ಲಿ ಕಂಡು ಬಂದಿದೆ. ಇದೊಂದೇ ಕಾರಣಕ್ಕೆ ಏನೋ ದರ್ಶನ್ ರವರಿಗೆ ಬೇಗ ಬೇಲ್ ಸಿಗ್ತಾ ಇಲ್ವಾ, ಸಿಗೋದಿಲ್ವಾ ಅನ್ನುವಂಥ ಪ್ರಶ್ನೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ದೊಡ್ಡ ಅಪಾಯ ಕಾದಿದ್ಯಾ? ಟ್ರಯಲ್ ವೇಳೆ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಿದಂತಹ ಅಪರಿಚಿತರು ಬೆದರಿಕೆ ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ ಸಾಕ್ಷಿ 17ಕ್ಕೆ ಅಪರಿಚಿತ ವ್ಯಕ್ತಿಯಿಂದ ಕರೆ ಮಾಡಲಾಗಿದೆ. ಸಾಕ್ಷಿಗೆ ಪರಿಚಯ ಇರುವಂತಹ ಆಕರ್ಷ್ ಎಂಬಾತನಿಂದ ಧಮಕಿ ಹಾಕಲಾಗಿದೆ. ಇಲ್ಲಿ ನೋಡಿ, ವಾಟ್ಸ್ಆ್ಯಪ್ ಮೂಲಕ ಕರೆ ಮಾಡಿ ಅಪರಿಚಿತ ವ್ಯಕ್ತಿಗಳು ಬೆದರಿಕೆಯನ್ನ ಹಾಕ್ತಾ ಇರುವಂಥದ್ದು ಇಲ್ಲಿ ಸಾಕ್ಷಿಗಳಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದೆ. ರೇಣುಕಾಸ್ವಾಮಿ ಕೇಸ್ನ ಟ್ರಯಲ್ ವೇಳೆ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದೆ. ಇದೊಂದೇ ಕಾರಣಕ್ಕೆ ಏನಾದರೂ ದರ್ಶನ್ ಅವರಿಗೆ ಬೇಲ್ ಬೇಗ ಸಿಗ್ತಾ ಇಲ್ವಾ, ಸಿಗೋದಿಲ್ವಾ ಇನ್ನು ಮುಂದೆ ಅನ್ನುವಂಥ ಪ್ರಶ್ನೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು ದೊಡ್ಡ ಅಪಾಯ ಕಾದಿದ್ಯಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಇಲ್ಲಿ ನೋಡಿ, ಟ್ರಯಲ್ ವೇಳೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅಪರಿಚಿತರು. ಅಂದರೆ ಸಾಕ್ಷಿ ಹೇಳದಿರೋ ರೀತಿಯಲ್ಲಿ ಬೆದರಿಕೆಯನ್ನು ಹಾಕಿರುವಂಥದ್ದು. ಪ್ರಾಸಿಕ್ಯೂಷನ್ ಸಾಕ್ಷಿ 17ಕ್ಕೆ ಧಮಕಿ ಹಾಕಿರುವಂಥದ್ದು. ಸಾಕ್ಷಿಗೆ ಪರಿಚಯ ಇರುವಂತಹ ಆಕರ್ಷ್ ಎಂಬಾತನಿಂದ ಧಮಕಿಯನ್ನ ಹಾಕಲಾಗಿದೆ. ವಾಟ್ಸ್ಆ್ಯಪ್ ಮೂಲಕವಾಗಿ ಕರೆಯನ್ನ ಮಾಡಿ ಅಪರಿಚಿತ ವ್ಯಕ್ತಿಗಳು ಬೆದರಿಕೆಯನ್ನ ಹಾಕ್ತಿದ್ದಾರೆ. ನೋಡಿ, ಈ ರೀತಿ ಮಾಡುವಂಥದ್ದು ದೊಡ್ಡ ಅಪರಾಧ. ಅಂದರೆ ಸಾಕ್ಷಿ ಹೇಳುವಂಥವರಿಗೆ ಬೆದರಿಕೆ ಹಾಕೋದು, ಸಾಕ್ಷಿ ಹೇಳದೇ ಇರೋ ರೀತಿ ನಾಶಪಡಿಸುವಂಥದ್ದು, ಈ ರೀತಿ ಘಟನೆಗಳು ದರ್ಶನ್ ರವರಿಗೆ ಎಲ್ಲೋ ಒಂದು ಕಡೆ ಒಂದು ಸಂಕಷ್ಟವನ್ನು ತಂದು ಒಡ್ಡುವಂಥದ್ದು. ಈ ರೀತಿ ಆದರೆ ದರ್ಶನ್ಗೆ ಬೇಲ್ ಸಿಗೋದು ಬಹಳಷ್ಟು ಕಷ್ಟ ಆಗುವಂಥದ್ದು. ಇದೊಂದು ಕಾರಣಕ್ಕೇನೆ ದರ್ಶನ್ ರವರಿಗೆ ಬೇಗ ಬೇಲ್ ಸಿಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯಲ್ಲಿ ಬರುವಂಥದ್ದು. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು ಒಂದು ಕಡೆ ದೊಡ್ಡ ಅಪಾಯವಾಗುತ್ತಾ ಅಂತ. ಇನ್ನು ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಯಾಶಿಯರ್ಗೆ ಧಮಕಿಯನ್ನ ಹಾಕಲಾಗಿದೆ. ಇಲ್ಲಿ ಇದೇ ಕ್ಯಾಶಿಯರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ 17ನೇ ಸಾಕ್ಷಿಯಾಗಿರುವಂಥದ್ದು. ನೋಡಿ, ಕರೆ ಮಾಡಿದವರು ಹೇಳದಂತೆ ಸಾಕ್ಷಿಯನ್ನ ನುಡಿಯುವಂತೆ ಬೆದರಿಕೆ ಹಾಕಲಾಗಿದೆ. ನಾವು ಹೇಳದಂತೆ ನೀವು ಸಾಕ್ಷಿ ಹೇಳಬೇಕು ಅಂತ. ಬಾರ್ ಬಳಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಟ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಕಾರಣಕ್ಕೆ ನನಗೆ ಭಯ ಆಗ್ತಾ ಇದೆ, ಸಾಕ್ಷಿ ಹೇಳಲಿಕ್ಕೆ ನನಗೆ ಭಯ ಆಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಬೆದರಿಕೆ ಇರೋದ್ರ ಬಗ್ಗೆ ಈಗ ಸಾಕ್ಷಿ ತಿಳಿಸಿರುವಂಥದ್ದು. ಪ್ರತ್ಯೇಕ ಪ್ರಮಾಣ ಪತ್ರವನ್ನ ಸಲ್ಲಿಸುವಂತೆ ಸಾಕ್ಷಿಗೆ ಜಡ್ಜ್ ಈಗ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಸಾಕ್ಷಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ 59ನೇ CCH ನ್ಯಾಯಾಲಯ. ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಯಾಶಿಯರ್ಗೆ ಧಮಕಿ ಹಾಕಲಾಗಿದೆ. ಇದೇ ಕ್ಯಾಶಿಯರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ 17ನೇ ಸಾಕ್ಷಿಯಾಗಿದ್ದಾರೆ. ಆರೋಪಿಗಳನ್ನ ಗುರುತಿಸಲಾಗೋದಿಲ್ಲ. ಇನ್ನು ಸಾಕ್ಷಿಗೆ ಧಮಕಿ ಹಾಕಿರುವಂಥದ್ದು. ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಬಾರ್ನಲ್ಲಿ ಅನುಮಾನಾಸ್ಪದವಾಗಿ ಓಡಾಡುವಂಥದ್ದು. ಪೊಲೀಸರು CCTVಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಪರಿಶೀಲನೆ ನಡೆಸ್ತಿದ್ದಾರೆ. ಕಿಡ್ನಾಪ್ ಮಾಡಿದ ಆರೋಪಿಗಳನ್ನು ಗುರುತಿಸೋದಕ್ಕೆ ಆಗಲ್ಲ ಅನ್ನೋ ಪೊಲೀಸರ ಮಹಜರಿನಲ್ಲಿ ಏನಿದೆ ಎಂಬುದನ್ನು ನನಗೆ ತಿಳಿಸು ಅಂತ ಹೇಳಿ ಆರೋಪಿಗೆ ಧಮಕಿ ಹಾಕಿರುವಂಥದ್ದು. ಆರೋಪಿಗಳನ್ನು ಗುರುತಿಸಲು ಆಗಲ್ಲ ಅಂತ ನೀ ಹೇಳಬೇಕು, ನಾವು ಹೇಳ್ಕೊಟ್ಟಂಗೆ ನೀ ಹೇಳಬೇಕು. ದುರ್ಗಾ ಬಾರ್ ಬಳಿಯ CCTV ಎತ್ಕೊಂಡು ಹೋದರು ಅಂತ ಹೇಳು. ಪೊಲೀಸರು CCTV ಫುಟೇಜ್ ಎತ್ಕೊಂಡು ಹೋದ್ರು ಅಂತ ಹೇಳು ಇಲ್ಲಿ ನೀನು. ಇನ್ನು ಕಿಡ್ನಾಪ್ ಮಾಡಿದ ಆರೋಪಿಗಳನ್ನು ಗುರುತಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳು. ಪೊಲೀಸರ ಮಹಜರಿನಲ್ಲಿ ಏನಿದೆ ಎಂಬುದನ್ನು ನನಗೆ ತಿಳಿಸು ಅಂತ ಹೇಳಿ ಧಮಕಿಯನ್ನು ಹಾಕಲಾಗಿರುವಂಥದ್ದು. ಅಂದರೆ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ನೀನು ಪೊಲೀಸವ್ರಿಗೆ ಹೇಳು ಅಂತ ಹೇಳ್ತಿರುವಂಥದ್ದು. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಆತಂಕ ಎದುರಾಗ್ತಾ ಇರುವಂಥದ್ದು, ಅಂದರೆ ಸಾಕ್ಷಿ ನಾಶಕ್ಕೆ ಅಥವಾ ಸಾಕ್ಷಿಯನ್ನು ಉಲ್ಟಾ ಓಡಿಸ್ಲಿಕ್ಕೆ ಇಲ್ಲಿ ಟ್ರೈ ಮಾಡಲಾಗ್ತಾ ಇದೆಯಾ, ಅಪರಿಚಿತರಿಂದ ಧಮಕಿಯನ್ನು ಹಾಕಲಾಗ್ತಾ ಇದೆ ಅನ್ನುವಂತಹ ಆರೋಪಗಳೀಗ ಕೇಳಿ ಬರ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ?
ಲಕ್ಷ್ಮಿ ಏನಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಏನಂದ್ರೆ ಪ್ರಮುಖವಾಗಿ ಟ್ರಯಲ್ ನಡೀತಾ ಇರುವಂತದ್ದು. ಟ್ರಯಲ್ ಸಂದರ್ಭದಲ್ಲಿ ಸಾಕ್ಷಿಗಳ ವಿಚಾರಣೆ ಸಹ ಕೋರ್ಟ್ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಹೇಳಿಕೆ ಸಾಕ್ಷಿಗಳನ್ನ ಪೊಲೀಸರು ಕರ್ಕೊಂಡ್ಬಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಹೇಳಿ ಸಾಕ್ಷಿ ಹೇಳುವಂತೆ ಸಹ ಮಾಡ್ತಾ ಇರುವಂತದ್ದು. ಅದೇ ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು, ಅಪರಿಚಿತ ವ್ಯಕ್ತಿಗಳು ಯಾರ್ಯಾರು ಸಾಕ್ಷಿಗಳಿದ್ದಾರೆ ಅವರಿಗೆ ಒಂದು ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಬೆದರಿಕೆಯನ್ನ ಹಾಕ್ತಾ ಇರುವಂತದ್ದು. ಅಂದ್ರೆ ನೀವು ಈ ಒಂದು ಪ್ರಕರಣದಲ್ಲಿ ಏನು ಸಾಕ್ಷಿಗಳನ್ನ ಹೇಳಿದ್ದೀರಾ ಅದನ್ನ ತಿರುಗಿಸಿ ಹೇಳ್ಬೇಕು ಮತ್ತೆ ಅದನ್ನ ಸುಳ್ಳು ಹೇಳ್ಬೇಕು. ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಏನು ಕೆಲ ಆರೋಪಿಗಳೇನು ಚಿತ್ರದುರ್ಗ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರು, ಆ ಒಂದು ಸಂದರ್ಭದಲ್ಲಿ ಅವರನ್ನ ತುಮಕೂರಿನ ಬಾರ್ ಒಂದು ಬಳಿ ನಿಲ್ಲಿಸಿ ಏನು ಅವ್ರಿಗೆ ಮದ್ಯವನ್ನು ಸಹ ತೆಗೆದುಕೊಂಡಿದ್ರು. ಅದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು, ಯಾರ್ಯಾರು ಆರೋಪಿಗಳು ಹೋಗಿ ಬಾರ್ ನಲ್ಲಿ ಮದ್ಯವನ್ನು ತೆಗೆದುಕೊಂಡಿದ್ರು ಅದು ಸಿಸಿಟಿವಿ ರೆಕಾರ್ಡ್ ಆಗಿತ್ತು. ಆ ಒಂದು ಸಿಸಿಟಿವಿಗಳನ್ನ ಪೊಲೀಸರು ತಗೊಂಡು ಹೋದ್ರು. ಮತ್ತೆ ಆ ಒಂದು ಸಿಸಿಟಿವಿಗಳಲ್ಲಿ ಇರುವಂತಹ ಆರೋಪಿಗಳನ್ನ ನಾನು ಗುರುತಿಲ್ಲ, ನೋಡಿಲ್ಲ ಅಂತ ಹೇಳದ್ಬಿಟ್ಟು ಅವ್ರಿಗೆ ಒಬ್ಬ ವಾಟ್ಸ್ಆಪ್ ಕರೆ ಮೂಲಕ ಕರೆಯನ್ನ ಮಾಡಿ ಆತನ ಜೊತೆ ಮಾತಾಡ್ತಾ ಇರುವಂತ, ತನ್ನ ಸ್ನೇಹಿತನ ಮೂಲಕ ಬೇರೊಬ್ರು ಕರೆಯನ್ನ ಮಾಡಿ ಈತನಿಗೆ ಮಾತನಾಡಿಸಿರುವಂತದ್ದು ಗೊತ್ತಾಗಿರುವಂತದ್ದು. ನಿನ್ನೆ ಟ್ರಯಲ್ ಸಂದರ್ಭದಲ್ಲಿ ಸಾಕ್ಷಿ 17ರನ್ನ ಏನು ಕೋರ್ಟ್ ಮುಂದೆ ಪೊಲೀಸರು ಹಾಜರುಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಆತ ಒಂದು ನ್ಯಾಯಾಧೀಶ ಮುಂದೆ ಹೇಳಿರುವಂತದ್ದು, ನಾನು ಸಾಕ್ಷಿ ನುಡಿಯಕ್ಕಂತ ಬಂದಿದ್ದೀನಿ, ಆದ್ರೆ ಈ ರೀತಿ ನನಗೆ ಒಂದು ಕರೆ ಮೂಲಕ ಅಪರಿಚಿತ ಕರೆಗಳು ಬರ್ತಾ ಇರುವಂತದ್ದು, ನನಗೆ ಸುಳ್ಳು ಹೇಳುವಂತೆ ಏನು ಹೇಳ್ಬೇಕು ನೀನು ಅಂತ ಹೇಳ್ಬಿಟ್ಟು ನನಗೆ ಬೆದರಿಕೆಯನ್ನ ಆಗ್ತಾ ಇದ್ದಾರೆ. ಮತ್ತೆ ನಾನು ಕೆಲಸ ಮಾಡುವಂತಹ ಬಾರ್ ಏನಿದೆ ಸೊ ಅಲ್ಲೂ ಅನುಮಾನಾಸ್ಪದ ವ್ಯಕ್ತಿಗಳು, ನನಗೆ ಪರಿಚಯ ಇಲ್ಲದ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ, ಹಾಗಾಗಿ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ನ್ಯಾಯಾಧೀಶ ಮುಂದೆ ನಿನ್ನೆ ಕಟ್ಕಟೆಯಲ್ಲಿ ಹೇಳಿರುವಂತದ್ದು. ಸೊ ಹಾಗಾಗಿ ನ್ಯಾಯಾಧೀಶರು ಇದೆಲ್ಲವನ್ನು ಸಹ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ಮತ್ತೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅವರಿಗೆ ಭದ್ರತೆ ಅಂದ್ರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಸೊ ಅದಕ್ಕೂ ಮುನ್ನ ಪೊಲೀಸರು ಈ ಸಾಕ್ಷಿಯ ಒಂದು ವಿಚಾರಣೆ ಏನಿದೆ ಮತ್ತೆ ಸಾಕ್ಷಿ ನುಡಿಯುವ ತನಕ ಈತನಿಗೆ ಭದ್ರತೆಯನ್ನ ಪೊಲೀಸರು ಮತ್ತೆ ತನಿಖಾಧಿಕಾರಿ ಯಾರಿದ್ದಾರೆ ಅವರು ಒದಗಿಸ್ಬೇಕು ಅಂತ ಹೇಳಿರುವಂತದ್ದು. ಅದ್ರ ಜೊತೆಗೆ ಸಾಕ್ಷಿ ಎಲ್ಲೆಲ್ಲಿ ಹೋಗ್ತಾರೆ ಅವ್ರಿಗೂ ಭದ್ರತೆಯನ್ನ ಕೊಡಬೇಕು. ಮತ್ತೆ ಈ ಸಾಕ್ಷಿ ಮುಗಿದ ನಂತರ ಪೊಲೀಸರು ಯಾರು ಇದ್ದಾರೆ ಸೊ ಅವ್ರಿಗೆ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಬೇಕು ಅಂತ ಸಹ ಹೇಳಿರುವಂತದ್ದು. ಹಾಗಾಗಿ ಯಾರು ಈ ರೀತಿ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಸ್ಪಷ್ಟನೆ ಆಗ್ತಾ ಇಲ್ಲ, ಯಾರು ಕರೆ ಮಾಡಿದ್ರು. ಆದ್ರೆ ಆತನಿಗೆ ಯಾರು ಆರೋಪಿ ಯಾರಿದ್ದಾರೆ ಅವರ ಪರವಾಗಿ ಯಾರಾದ್ರೂ ವಕೀಲರು ಯಾರಾದ್ರೂ ಮಾಡಿದ್ದಾರೆ ಅಥವಾ ಬೇರೆ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ಈ ರೀತಿ ಮಾಡಿದ್ದಾರೆ ಅನ್ನೋದು ಸಹ ಇನ್ನೂ ಕುತೂಹಲಕಾರಿಯಾಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಮತ್ತೆ ಪ್ರಕರಣ ಒಂದೆಲ್ಲ ಒಂದ್ ಕಡೆ ಟೈಟ್ ಆಗ್ತಾ ಇರುವಂತದ್ದು, ಸಾಕ್ಷಿಗಳ ಹೇಳಿಕೆ ಸಹ ಒಂದು ಬಿಗಿ ಆಗ್ತಾ ಇದೆ. ಹಾಗಾಗಿ ಯಾರಾದ್ರೂ ಈ ರೀತಿ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ಸಾಕ್ಷಿಗಳು ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಆದ್ರೆ ನ್ಯಾಯಾಲಯದಲ್ಲಿ ನಿನ್ನೆ ನ್ಯಾಯಾಧೀಶರು ಹೇಳಿರುವಂತದ್ದು, ಯಾವುದೇ ರೀತಿ ಈ ರೀತಿ ಟ್ಯಾಂಪರ್ ಮಾಡಿರೋಕ್ಕಾಗಿ ಸಾಕ್ಷಿಗಳ ಬೆದರಿಕೆ ಆಗಿದ್ರೆ ಅಂತವ್ರ ವಿರುದ್ಧ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಈಗಲೂ ಸಹ ಯಾರು ಈ ರೀತಿ ಮಾಡಿದ್ರೆ ಅವರ ವಿರುದ್ಧ ನಾವು ಸಹ ಕಠಿಣ ಕ್ರಮಗಳನ್ನ ತಗೊಂತೀವಿ ಅಂತ ನಿನ್ನೆ ನ್ಯಾಯಾಧೀಶರು ಒಂದು ಓಪನ್ ಕೋರ್ಟ್ ನಲ್ಲಿ ಹೇಳಿರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.